ಹಾವೇರಿಯಲ್ಲಿ ಮಹಿಳೆ ಮೇಲೆ ನಡೆದಿರುವಂತಹ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪ್ರಕರಣವನ್ನ ಮುಚ್ಚಿ ಹಾಕೋ ಪೊಲೀಸರ ಪ್ರಯತ್ನ ವಿಫಲವಾಗಿದೆ. ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಗಂಭೀರ ಆರೋಪ ಮಾಡಿದ್ದಾರೆ. ಕೇಸ್ ವಾಪಸ್ ತೆಗೆದುಕೊಳ್ಳುವಂತೆ ಪೊಲೀಸರು ಹೇಳಿದ್ದಾರೆ. ಈ ಹೇಳಿಕೆ ಬಹಿರಂಗವಾಗಿದೆ. ಸಂತ್ರಸ್ತೆಗೆ ಹಣ ಕೊಟ್ಟು ಕೇಸ್ ಹಿಂಪಡೆಯುವಂತೆ ಹೇಳಿದ್ರು. ಪ್ರಕರಣವನ್ನ ಸ್ಥಳೀಯ ಪೊಲೀಸರು ಮುಚ್ಚಿ ಹಾಕ್ತಾರೆ. ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆ ಮಾಡಬೇಕು ಅಂತ ಇದೀಗ ಮಾಜಿ ಸಿಎಂ ಬೊಮ್ಮಾಯಿ ಅವರು ಆಗ್ರಹಿಸಿದ್ದಾರೆ. ಸಿಎಂ ಹಾವೇರಿಗೆ ಬಂದಾಗ ಎಸ್ಐಟಿಗೆ ವಹಿಸುವ ನಿರೀಕ್ಷೆ ಇತ್ತು. ಪೊಲೀಸರಿಂದ ನಾವೇನೂ ನಿರೀಕ್ಷೆ ಮಾಡಲು ಆಗೋದಿಲ್ಲ. ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಈ ಹೇಳಿಕೆಯನ್ನ ನೀಡಿದ್ದಾರೆ. ಹಾನಗಲ್ ಪ್ರಕರಣ ಅಲ್ಲಿಯ ಪೊಲೀಸರು ಮುಚ್ಚಾಕೋ ಪ್ರಯತ್ನ ವಿಫಲ ಆಗಿದೆ. ಆ ಸಂತ್ರಸ್ತರಿಗೆ ದುಡ್ಡು ಕೊಟ್ಟು ಆಮಿಷ ಒಟ್ಟಿ ಕಂಪ್ಲೇಂಟ್ ಹಿಂತವು ಅನ್ನುವಂಥದ್ದು ಕೂಡ ಬಹಿರಂಗ ಆಗಿದೆ. ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ 50% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದಕ್ಕೆ ನಾನು SIT ಮಾಡಿರಿ ಅಂತ ಹೇಳಿದ್ದೀನಿ. ಇಲ್ಲಿ ಲೋಕಲ್ ಪೊಲೀಸರು ಅದು ಮುಚ್ಚಾಕ್ತಾರೆ. ಮುಖ್ಯಮಂತ್ರಿಗಳು ಕನಿಷ್ಠ ಹಾವೇರಿಗೆ ಬಂದಾಗ ನಾನು ನಿರೀಕ್ಷೆ ಮಾಡ್ತೀನಿ. ಅವ್ರು SIT ಅನೌನ್ಸ್ ಮಾಡ್ತಾರೆ ಅನ್ನೋಂಥ ನಿರೀಕ್ಷೆನ ಮಾಡ್ತಾ ಇದ್ದಾರೆ. ಇದೆಲ್ಲ ರಾಜಕಾರಣ ಮಾಡ್ತಾರೆ ಅವರು. ಹಾನಗಲ್ ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನ ಮಾಡಲಾಗ್ತಿದೆ. ರಾಜ್ಯದಲ್ಲಿ ದಾದಾಗಿರಿ ಶುರುವಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಹಾನಗಲ್ ಗ್ಯಾಂಗ್ ರೇಪ್ ಬಗ್ಗೆ ಅಶೋಕ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ. ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ. ಪ್ರಕರಣ ದಿನೇ ದಿನೇ ಬೇರೆ ತಿರುವು ಪಡೆದುಕೊಳ್ತಿದೆ. ಬೆಳಗಾವಿಯಲ್ಲಿ ಬೆತ್ತಲೆ ಪ್ರಕರಣ ಆಯಿತು. ಈ ಪ್ರಕರಣ ಯಾವಾಗ ಮುಚ್ಚಿ ಹಾಕ್ತಾರೆ ಅನ್ನೋದರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಆರ್ ಅಶೋಕ್. ಪ್ರಕರಣ ದಿನಕ್ಕೊಂದು ತಿರುವನ್ನು ಕಾಣ್ತಾ ಇದೆ. ಈಗ ನಮ್ಮ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಅವರ ತಂಡ ಅಲ್ಲಿಗೆ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಆ ಹೆಣ್ಮಗಳನ್ನು. ಆದರೆ ಏಕಾಏಕಿ ರಾತ್ರಿ ಅಲ್ಲಿನ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಆ ಹೆಣ್ಮಗನ್ನ ಬೇರೆ ಕಡೆ ಕರ್ಕೊಂಡೋಗಿದ್ದಾರೆ. ಭೇಟಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಯಾವುದು ಕಮರಿನ್ ಬಾನು ಅವರು ಅತ್ಯಾಚಾರಕ್ಕೆ ಒಳಗಾಗದಂಥ ಒಂದು ಹೆಣ್ಮಗಳೇನಿದ್ದಾರೆ ಅವರ ಭೇಟಿ ಮಾಡೋಕ್ಕೂ ಅವಕಾಶ ಕೊಡದೇ ಇರೋವಂಥದ್ದು ಮತ್ತು ಪೊಲೀಸರ ಮುಖಾಂತರ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಿರುವಂಥದ್ದು, ಇದೆಲ್ಲ ನೋಡಿದ್ರೆ ಈ ಒಂದು ಪ್ರಕರಣದಲ್ಲಿ ಅದನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಏನು ಒಂದು ದಾದಾಗಿರಿ ಏನು ಮಾಡ್ತಾ ಇದ್ದಾರೆ, ಮಾರಲ್ ಪೊಲೀಸಿಂಗ್. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಮ್ಮ ಮೇಲೆ ಭಾಳ ದಾಳಿಗಳನ್ನು ಮಾಡಿದ್ರು, ಮಾರಲ್ ಪೊಲೀಸಿಂಗು ಹಂಗೆ ಹಿಂಗೆ. ಈಗೇನು ಮಾಡ್ತಾ ಇದ್ದೀರಾ ನೀವು? ಕಾಂಗ್ರೆಸ್ ಅವ್ರು ಬಂದ ಮೇಲೆ ನಿಮ್ಮದು ದಾದಾಗಿರಿ ಶುರುವಾಗಿದೆಯಲ್ಲ, ದೌರ್ಜನ್ಯ ಶುರುವಾಗಿದೆಯಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ? ಎಷ್ಟನೇದಿದು? ಇದು ಎಷ್ಟನೇ ಪ್ರಕರಣ? ಬೆಳಗಾವಿಯಲ್ಲಾಯಿತು, ಬೆಳಗಾವಿಯಲ್ಲಿ ಬೆತ್ತಲೆ ಪ್ರಕರಣ ಆಯಿತು. ನಿಮಗೆ ಅದ್ರ ಬಗ್ಗೆ ಏನು? ಹಾವೇರಿಯಲ್ಲಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂತ್ರಸ್ತೆಯನ್ನ ಬಿಜೆಪಿ ನಿಯೋಗ ಭೇಟಿ ಮಾಡಲಿದೆ. ಈಗಾಗಲೇ ಬಿಜೆಪಿ ಮಹಿಳಾ ನಿಯೋಗ ಹಾವೇರಿಗೆ ಭೇಟಿ ನೀಡಿದ್ದು ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಭೇಟಿಗೂ ಮುನ್ನ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ದುರ್ಯೋಧನ ದುಶ್ಯಾಸನ ಸರ್ಕಾರ ಆಗಿ ಪರಿವರ್ತನೆಗೊಂಡಿರುವಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ರೆಡಿಯಾಗಿ ಅನ್ನುವ ಕರೆಯನ್ನು ಮತ್ತು ವಿನಂತಿಯನ್ನು ಮಾಡೋದಕ್ಕೆ ಇವತ್ತು ನಾನು ನಮ್ಮ ಉಪಾಧ್ಯಕ್ಷರು ಮಾಳವಿಕ ಅವರು ಇಲ್ಲಿಗೆ ಬಂದಿದ್ದೀವಿ. ಇದು ಒಂದು ಮಹಿಳೆಯರು ಇವತ್ತು ಸಂಕಲ್ಪ ತೊಡಬೇಕಾಗಿದೆ. ಉತ್ತರ ಕರ್ನಾಟಕದ ಹೆಣ್ಮಕ್ಳು, ಕರ್ನಾಟಕದ ಹೆಣ್ಣು ಮಕ್ಕಳ ಮೇಲೆ ಯಾವುದೇ ಕಾಮುಕರು ಕಣ್ಣು ಹಾಕಿದ್ರೆ ಅದನ್ನ ಸೀಳ್ತೀವಿ, ಸಿಗದು ಹಾಕ್ತೀವಿ ಅನ್ನುವಂತ ಸಂಕಲ್ಪವನ್ನ ಮಾಡಬೇಕಾಗಿದೆ. ಇವತ್ತು ಸಂಕ್ರಾಂತಿ ಹಬ್ಬದಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬ ನಡೆಯೋ ಸಂದರ್ಭದಲ್ಲಿ ಮಹಿಳಾ ದೌರ್ಜನ್ಯ, ಮಹಿಳಾ ಅತ್ಯಾಚಾರಗಳ ಬಗ್ಗೆ ಮಾತಾಡ್ತಿರುವಂತ ಈ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ನಾನು ಕೆಲವು ಪ್ರಶ್ನೆಗಳನ್ನ ಇಡ್ತಾ ಇದ್ದೀನಿ ತಮ್ಮ ಮುಂದೆ. ಇದು ಹೇಗಿದೆ ಅಂದ್ರೆ, ಇಲ್ಲಿಯ ಉಸ್ತುವಾರಿ ಸಚಿವರು ಇಲ್ಲಿವರೆಗೂ ಒಂದು ಶಬ್ದ ಮಾತಾಡಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಸಲನೂ ಬಹಳ ಬಣ್ಣ ಬಣ್ಣದ